ಹಾಯ್ ಗಾಯ್ಸ್, ನನ್ನ ಹೆಸರು ತನಿಷಿ ಅಂತ. ಬಟ್ ನನ್ನ ಕ್ಯೂಟುರಿ ಅಂತ ಕರೀನಿ. ನನ್ನ ಇನ್ಸ್ಟಾ ಐಡಿ ಆಗಲಿ, ನನ್ನ ಯೂಟ್ಯೂಬ್ ಐಡಿ ಆಗಲಿ ಅದೇ ಇರೋದು. ಸೊ ಇದು ನನ್ನ ಫಸ್ಟ್ ಯೂಟ್ಯೂಬ್ ಬ್ಲಾಗ್ ಆಗಿರುತ್ತೆ ಗಾಯ್ಸ್. ಇವತ್ತೆಲ್ಲ ಹೊಟ್ಟಿದ್ದೀವಿ ಅಂದರೆ ನಮ್ಮ ಅತ್ತೆ ಮಗಳು ನಾಮಕರಣ ಇದೆ ಮಧುಗಿರಿ ಹತ್ರ, ಅಲ್ಲಿ ಹೊಟ್ಟಿದ್ದೀವಿ. ನಮ್ಮಪ್ಪ, ನಾನು, ನಮ್ಮಮ್ಮ ಎಲ್ಲ ಹೊಟ್ಟಿದ್ದೀವಿ. ನಾನು ಏನ್ ಥರ ಆಟ ಆಡ್ತಿದ್ದೀನಿ ಅಂತ ಅನ್ಕೊತಾ ಇದ್ದೀರಾ? ಇದು ನಮ್ಮಮ್ಮ ಮೇಕಪ್ ಕಿಟ್ಗಳು ಇವೆಲ್ಲ ನೋಡಿ ಎಷ್ಟೊಂದಿದಾವೆ. ಒಂದು ದೊಡ್ಡ ಅಂಗಡಿನೇ ಇರ್ಬೋದು, ಅಷ್ಟು ಇಟ್ಕೊಂಡಿದ್ದಾಳೆ ನಮ್ಮಮ್ಮ. ಈ ಬ್ಯಾಗ್ ನೋಡ್ಬಿಟ್ಟು ಏನೋ ಆಟ ಸಾಮಾನು ತೆಗಿಯಕ್ಕೆ ಅಯ್ಯಪ್ಪ, ಒಂದೊಂದು ಕಲರ್ ಇದಾವೆ ಫ್ರೆಂಡ್ಸ್. ನನಗಂತೂ ಬೆಚ್ಚೆ ಬಿದ್ದುಬಿಟ್ಟೆ, ಅಷ್ಟೊಂದಿದ್ದಾವೆ. ಅಮ್ಮ ನೋಡ್ಬೇಕಾ? ನೋಡಿ ತೋರಿಸ್ತೀನಿ. ಇವಳೆ ನಮ್ಮಮ್ಮ. ಬಿಡಿ ಏನ್ ಅಲ್ಲಿ ಕಿರಿತಾ ಇದ್ದಾಳೆ ವಿಡಿಯೋದಲ್ಲಿ ಅಂತ. ಬಾಯಿ ತೆಗಿಯಲ್ಲ. ಯಾರಾದ್ರೂ ಹೊಸಬ್ರು ನೋಡ್ತಿದ್ದಾರೆ ಅಂತ ಗೊತ್ತಾದ್ರೆ, ಅದೇ ಯಾರು ಇಲ್ದೇ ಇರುವಾಗ ನಮ್ಮ ಅಪ್ಪನ ಮೇಲಂತೂ ಅಯ್ಯೋ ಎಗ್ರಿ ಎಗ್ರಿ ಒಡೆಯಕ್ಕೆ ಹೋಯ್ತಾಳೆ. ಅದೇನೋ ಹೇಳ್ತಾರಲ್ಲ ಕನ್ನಡದಲ್ಲಿ, ಮಂಚಕ್ಕೆ ಎಷ್ಟು ಕಾಲ ಐತೆ ಅಂದ್ರೆ ಮೂರು ಮತ್ತೊಂದು ಅಂತ. ಹೆಂಗ್ ಸೈಲೆಂಟಾಗಿ ಎಸ್ಕೇಪ್ ಆಯ್ತಾಳೆ ನೋಡಿ. ಅಂತೂ ಇಂತೂ ನಮ್ಮಮ್ಮ ನನ್ನ ರೆಡಿ ಮಾಡಿದ್ಲಪ್ಪ. ಕಾರ್ಗೂ ತಗೊಂಡೋಗಿ ಕೂರಿಸ್ಕೊಂಡ್ಲು. ಕಾರಲ್ಲಿ ನಾನು, ನಮ್ಮಮ್ಮ, ನಮ್ಮಪ್ಪ ಇದ್ದೀನಿ. ಇನ್ನೇನು ನೋಡಿ ನಿದ್ದೆ ಹೆಂಗ್ ಮಾಡ್ತೀನಿ ಅಂದ್ರೆ, ಆಹಾ, ಕಾರ್ ಮೂವ್ ಆಗೋದು ಗೊತ್ತಾಗ್ಬಾರ್ದು, ಆ ರೇಂಜ್ ನಿದ್ದೆ ಮಾಡ್ತಾ ಇದ್ದೀನಿ ನೋಡಿ ಆಗ್ಲೇ. ಆಮೇಲೆ ನಮ್ಮಪ್ಪ ಗಾಡಿ ಓಡಿಸಿದ ಸ್ಪೀಡಿಗೆ ಓಡಿಸಿ ಬಂತ ಅಂತ ಕೇಳಿ ನನಗಂತೂ ಸಾಕಾಗೋಯ್ತಪ್ಪ. ನಾವು ಫಂಕ್ಷನ್ಗೆ ಹೋಗೋ ಅಷ್ಟರಲ್ಲಿ ಆಗಲಿ ಗಂಟು ಮೂಟೆ ಕಟ್ಟಿದ್ರು ಎಲ್ಲರೂ. ಅಷ್ಟು ಸ್ಪೀಡಾಗಿ ಓಡಿಸಿದ್ರು ನಮ್ಮಪ್ಪ ಕಾರ್ನ. ನಾವು ಇಳಿದ ತಕ್ಷಣ ನಮ್ಮಮ್ಮಮ್ಮ ಬಾ ತಕ್ಕುವಂತೆ ಬಾ ಮಗಳೇ ಅಂತ ಬರಮಾಡ್ಕೊಂಡ್ರು ನನ್ನ. ಆ ಥರ ಆಯ್ತು ನನ್ನ ಆತಿಥ್ಯ. ನೋಡಿ ಇವರೇ ನಮ್ಮತ್ತೆ. ನಮ್ಮತ್ತೆ ಮಗಳನ್ನ ಸ್ಟೇಜ್ ಹುಡುಕ್ತಾ ಇದ್ರು ಎಲ್ಲಿದ್ದಾಳೆ ಅಂತ. ನೋಡಿ ಇವಾಗ ಕರ್ಕೊಬಂದು ಕೂರಿಸ್ಕೊಂಡಿದ್ದಾರೆ ನಾನು ಮತ್ತೆ ನಮ್ಮತ್ತೆ ಮಗಳು ದೀಕ್ಷಾ ಅಂತ. ಇವಳ ಹೆಸರು. 3 ತಿಂಗಳು ಚಿಕ್ಕೋಳು ನನ್ಗಿಂತ. ಎಲ್ರು ಆಯ್ ಮರಿ ದೀಕ್ಷಾ ಅದೇ ಆಯ್ ದೀಕ್ಷಾ ಅನ್ನಿ. ಇವತ್ತು ನಾಮಕರಣ ಮಾಡಿ ಊಟ ಮಾಡ್ತಾ ಇದೀವಿ ಎಲ್ರು. ಬಟ್ ಊಟ ಮಾಡೋದಿಲ್ಲ ನಮ್ಮಪ್ಪ ಕ್ಯಾಪ್ಚರೇ ಮಾಡ್ಕೊಂಡಿಲ್ಲ. ಯಾಕೆಂದ್ರೆ ನಮ್ಮಪ್ಪನೇ ಫಾಸ್ಟಾಗು ಬ್ಯಾಟಿಂಗ್ ಆಡ್ತಿದ್ರ. ನಮ್ಮಪ್ಪ ಊಟ ಮಾಡೋದ್ರೆಲ್ಲ ಫುಲ್ ಬ್ಯಾಟ್ಸ್ಮನ್. ಸೊ ಊಟ ಎಲ್ಲ ಮಾಡ್ಕೊಳ್ಳೋದನ್ನ ಕ್ಯಾಪ್ಚರ್ ಮಾಡ್ಕೊಳಲ್ಲ, ಯಾಕೆಂದ್ರೆ ದೃಷ್ಟಿ ಆಗುತ್ತೆ ಅಂತ ಅವೆಲ್ಲ ಕ್ಯಾಪ್ಚರ್ ಮಾಡ್ಕೊಳಲ್ವಂತೆ ನಮ್ಮಪ್ಪ. ಅಂತೂ ಇಂತೂ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಓಡೋ ಟೈಮ್ ಬಂದೇ ಬಿಡ್ತು. ಇದ್ಯಾರು ಅಂತ ಕೇಳ್ತಾ ಇದ್ದೀರಾ? ನಮ್ಮ ಮಮ್ಮಿಯವರ ಸೋದ್ರ ಮಾವ ಅಂತ. ಹೊಟ್ಟಿದ್ವಾ, ಅವ್ರನ್ನ ಎತ್ಕೊಬಂದು ಕಾರ್ ಒಳಗಡೆ ಕೂರಿಸ್ತಾ ಇದಾರೆ ನೋಡಿ. ನಮ್ಮಮ್ಮ ಈಸ್ಕೊಂಡು ನನ್ನ ಅಲ್ಲಿ ಕೆರಿತಾಳೆ. ನಮ್ಮಪ್ಪ ಸ್ಟೇರಿಂಗ್ ಹಿಡ್ಕೊಂಡ್ರು. ಇನ್ನೇನು ಓಡೋದೆ, ಸ್ಟೇರಿಂಗ್ ಹೊಡ್ಕೊಂಡಿದ್ದಾರೆ, ಮೊಬೈಲ್ ಹಿಡ್ಕೊಂಡಿದ್ದಾರೆ. ಕಾರಿಂದ ಓಡಕ್ ಮುಂಚೆ ಮೊಬೈಲ್ನ ಸೈಡ್ಗೆ ಇಟ್ಬಿಡ್ತಾರೆ. ಫುಲ್ ಸ್ಟ್ರಿಕ್ಟ್ ಅಪ್ ಅದ್ರದ್ದೆಲ್ಲ. ಒಂದ್ ಕಡೆ ಜಾಗ ನಿಲ್ಸಿದ್ವಾ, ಇನ್ನೊಂದು ಅತ್ತೆ ಮನೆಗೆ ಹೋಗೋಣ ಅಂತ ಅಲ್ಲಿ ರೀಲ್ಸ್ ಶೂಟ್ ಮಾಡ್ಕೊಂಡ್ರ ನಮ್ ಡ್ಯಾಡ್ ಮಾಮ್ ನನ್ನ ಕೂರಿಸ್ಬಿಟ್ಟು. ಸೊ 75 ಪಾಪ ಅಲ್ಲಿಂದ ಇಳ್ದು ಒಳ್ಳೆ ಹೋಗ್ಬಿಟ್ರು ನಾನು ಬಂದಿದ್ದಕ್ಕೆ. ನನ್ ಜಾಗ ಮಾಡ್ಕೊಟ್ಬಿಟ್ಟು. ಅದೇ ಅಲ್ಲಿ ಮನುಷ್ಯದು ಹೃದಯ ಅಂದ್ರೆ. ನೋಡಿ ನಮ್ಮ ಅಪ್ಪಮ್ಮನನ್ನ ಹೆಂಗ್ ಕೂರಿಸ್ಬಿಟ್ರೆ ಶೂಟ್ ಮಾಡ್ತಾ ಇದ್ದಾರೆ. ನನಗೆ ಏನ್ ನಡೀತಿದೆ ಅಂತಾನೆ ಗೊತ್ತಾಗ್ತಿಲ್ಲ ಫ್ರೆಂಡ್ಸ್. ನಾನಂತ ಮಾಯಕಿ ತರ ಕೂತಿದ್ದೀನಿ. ಅವ್ರು ಹೇಳ್ದಂಗೆಲ್ಲ ಆಕ್ಷನ್ ಮಾಡ್ತೀನಿ, ನಗಾಡ್ತೀನಿ. ನನ್ನ ರೂಟೀನ್ ಇದೇ ಇರುತ್ತೆ ಯಾವಾಗ್ಲೂ. ಎಲ್ಲೂ ಕರ್ಕೊಂಡು ಹೋಗ್ತಾರೋ ಎಲ್ಲೂ ಕರ್ಕೊಂಡು ಬರ್ತಾರೋ ಏನೋ ಗೊತ್ತೇ ಆಗೋದಿಲ್ಲ. ಒಂದೊಂದ್ಸಲ ಅಂತೂ ಏನೋ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗಲ್ಲ, ಹಂಗಿರ್ತೀನಿ. ನಮ್ಮಮ್ಮ ಏನೋ ತೋರಿಸಿ ನೋಡಿ ಹೆಂಗ್ ಮ್ಯಾನಿಪ್ಯುಲೇಟ್ ಮಾಡ್ತಾ ಇದ್ದಾರೆ. ನಮ್ಮಮ್ಮ ಮ್ಯಾನಿಪ್ಯುಲೇಟ್ ಮಾಡೋದ್ರಲ್ಲಿ ಭಾಳ ಚೂಟಿನಪ್ಪ. ನೋಡಿ ನಮ್ಮಪ್ಪ ಹೆಂಗೆಲ್ಲ ಶೂಟ್ ಮಾಡ್ತಾ ಇದಾರೆ ನನಗೆ. ಗೊತ್ತಿದ್ದೆ ಇದು ನನ್ನ ಮುಖನೇ ಕಾಣಿಸ್ತಿಲ್ಲ ಫ್ರೆಂಡ್ಸ್, ಯಾಕೆಂತಾನೆ ಗೊತ್ತಿಲ್ಲ, ಬ್ರೈಟ್ನೆಸ್ ಇಲ್ಲ ಅಲ್ಲಿ. ಆಮೇಲೆ ಅಲ್ಲಿ ಜೋಳದ ಮೇಲೆ ಇತ್ತಾ, ಅಲ್ಲೂ ಕರ್ಕೊಂಡು ಕೂರಿಸ್ಬಿಟ್ಟು ರೀಲ್ ಶೂಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕೂರಿಸಿ ಅಲ್ಲಿ ಒಂದಿಷ್ಟು ಕೂತ್ಕೊಂಡಿದ್ದೆ. ಆಮೇಲೆ ಏನಕ್ಕಿಲ್ಲಿ ಯಾರ ತೋಟ ಏನು ಅಂತ ಏನು ಕೇಳ್ಬಿಡಿ, ಯಾಕೆಂದ್ರೆ ಯಾರ ತೋಟ ಅಂತ ನಮಗೂ ಗೊತ್ತಿಲ್ಲ. ಅತ್ತೆ ಮನೆಗೆ ಬಂದ್ವಿ ಫೈನಲಿ. ಇದು ಅತ್ತೆ ಅಂದ್ರೆ ನಮ್ಮ ಸೋದರತ್ತೆ ಅನ್ಲ, ನಮ್ಮ ಮಮ್ಮಿಯವರ ಕ್ಲಾಸ್ಮೇಟ್ ನವಿ ಅಂತ ಇದ್ರಲ್ಲ, ಅವ್ರನ್ನ ನಾನು ಅತ್ತೆ 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 ಅಂತಾನೆ ಕರಿತೀನಿ ನೋಡಿ. ಸೊ ಇವನ ಹೆಸರು ಅನ್ವಿ ಅಂತ. ಇವನು ನಮ್ಮ ಅತ್ತೆ ಮಗ. ಇವು ಹಂಗಂತ ನನಗೂ ಅವನಿಗೂ ಎಲ್ಲ ಸೇರಿಸಿ ಏನೇನೋ ತಮಾಷೆ ಮಾಡಬರಿಯಪ್ಪ. ಆ ಥರ ಏನೂ ಇಲ್ಲ ನಮ್ಮತ್ತೆ. ಅನ್ನ ಅಂತಾನೆ ಕರೆಯೋದಮ್ಮನ. ನಾನು ನಮ್ಮ ಅತ್ತೆ ಮಗ ನಮ್ಮ ಅನ್ವಿಯನ್ನ
ಮತ್ತೆ ನಮ್ಮ ಅತ್ತೆ ಎಲ್ಲ ತೋಟಕ್ಕೆ ಹೋಗ್ತಾ ಇದೀವಿ. ಅವ್ರ ತೋಟ ಅಡಿಕೆ ತೋಟ ಇದೆಯಂತೆ ಫ್ರೆಂಡ್ಸ್. ಬನ್ನಿ ಏನೇನಿದೆ, ಏನೇನೆಲ್ಲ ಆಟ ಆಡಬಹುದು, ಹೆಂಗೆ ನೋಡೋಣ. ನೋಡಿ ನಮ್ಮ ಅತ್ತೆ ಆಡಿಸ್ತಾ ಇದಾರೆ ನಮ್ಮ ನಮ್ಮ ಅತ್ತೆ ಮುಚ್ಚಿದ್ರು ನಾನು ಅವತ್ತೆಲ್ಲ ಎಷ್ಟು ಮುಚ್ಚಿದ್ರು ಗೊತ್ತಾ. ನಮ್ಮ ಅತ್ತೆ ಮನೇಲಿ ಸೆಟ್ಲ್ ಆಗ್ಬಿಡ್ಬೇಕು ಅನ್ನೋ ಅಷ್ಟು ಫೀಲ್ ಆಗೋಷ್ಟು ಮುಚ್ಚಿಬಿಟ್ರು ಫ್ರೆಂಡ್ಸ್. ಅಡಿಕೆ ತೋಟ ನೋಡೋಕೆ ಎಷ್ಟು ಚೆನ್ನಾಗಿತ್ತು. ಆಮೇಲೆ ಬಾಳೆ ತೋಟನೂ ಇದೆ. ಅವರು ಬಾಳೆನ ಸುಮ್ಮನೆ ಬೆಳೆಸ್ಕೊಂಡಿದಾರಂತೆ ಅಡಿಕೆಗೆ ಸಪೋರ್ಟ್ ಬರೋ ಹಂಗೆ. ತೋರಿಸ್ತೀನಿ ಬನ್ನಿ. ನೆಕ್ಸ್ಟ್ ಅಡಿಕೆ ತೋಟ ನುಗ್ಗದೆ, ಅಡಿಕೆಯನ್ನು ಕೀಳದೆ, ಒಂಬಳೆನೂ ಎತ್ತಾಕೊಂಡು ಬಜಾರದೆ ನೋಡಿರಂತೆ ಏನೇನು ಎತ್ತಾಕೊಂಡು ಬಂದು ಅಂತ ನಾ ತೋರಿಸ್ತೀನಿ. ನೀವು ಏನೋ ಆಟಕ್ಕೆ ಬಿಟ್ಟವ್ರೆ, ಆಡ್ತಾ ಇದ್ದೀನಿ. ಏನು ಆಡಬೇಕು ಅಂತನೂ ಗೊತ್ತಿಲ್ಲ. ಯಾಕೆಂದ್ರೆ ಇಲ್ಲಿ ಮಾಡರ್ನ್ ಟಾಯ್ಸ್ ಏನು ಇಲ್ವಲ್ಲ, ಮೊನ್ನೆಲ್ಲ ಆಟ ಆಡ್ಬೇಕಲ್ಲ. ಅಮ್ಮ ಕರ್ಕೊಂಡು ಬರ್ತಾ ಇದ್ದಾರೆ ನೋಡಿ ಇವಾಗ ಅಡಿಕೆ ತೋಟಕ್ಕೆ. ಕರ್ಕೊಂಡೋಗ್ಬಿಟ್ಟು ಇವಾಗ ನನ್ನ ಎಲ್ಲಿ ಕೂರಿಸ್ತಾರೆ ನೋಡಿ ಫ್ರೆಂಡ್ಸ್. ಸಖತ್ತಾಗಿದೆ ಅದಂತೂ ಸ್ಪಾಟು. ಮಿಸ್ ಮಾಡತ್ತೆ ನಮ್ಮಪ್ಪ ಒಂದು ಸ್ಪಾಟು ಕರ್ಕೊಂಡು ಕೂರಿಸ್ತಾರ. ಆ ಸ್ಪಾಟ್ ಹೇಳಕ್ಕೆ ಒಂಥರ ಚೆನ್ನಾಗಿದೆ ನೋಡಿ. ನೀವು ಮುಂದೆ ನೋಡ್ತೀರ. ಅಮ್ಮ ಏನೇನೋ ಹೇಳ್ಕೊಂಡು ಕರ್ಕೊಂಡು ಬರ್ತಾ ಇದ್ದಾರೆ. ನಾನು ಕೇಳಿಸ್ಕೊಂಡು ಅರ್ಥ ಆಗ್ತಿದ್ರು ಹ್ಞೂ 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 ಅಂತ ಇರ್ತೀನಿ. ನಮ್ಮತ್ತೆ ನನ್ಗೆ ವಾಪಸ್ ಫ್ರಾಕ್ ತರೋದಕ್ಕೆ ಅಂತ ಮನೆಗೆ ಹೋದ್ಲಾ. ಅದನ್ನಮ್ಮ ನೋಡ್ತಾ ಇದ್ದಾರೆ. ಅತ್ತೆ ಬಂದ್ಲ ಅಂತ ನೋಡ್ತಾ ಇದ್ದಾರೆ. ನಮ್ಮತ್ತೆ ಅಷ್ಟು ದೂರ ಹೋಗ್ಬಿಟ್ಟು ನನಗೋಸ್ಕರ ಫ್ರಾಕ್ ತರೋಕೆ ಕೊಟ್ಟಿದ್ದಾರೆ. ಹೋಗಿ ತಗೊಬಂದು ಅವರೇ ಹಾಕ್ತಾರೆ. ಅದು ಫೋಟೋ ಶೂಟ್ಗೆ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ಹಂಗೆ ಮಾಡಿದ್ರು ನಮ್ಮತ್ತೆ. ನೋಡಿ ಇವಾಗ ನಾನು ಈ ಡ್ರೆಸ್ಸಲ್ಲಿದ್ದೀನ, ಮತ್ತೆ ಮುಂಚೆ ಹಾಕೊಂಡು ವೈಟ್ ಡ್ರೆಸ್ಸಲ್ಲೇ ನಾನು ಕೂತ್ಕೊಂತೀನಿ. ನಮ್ಮಲ್ಲಿ ನಮ್ಮ ಡ್ಯಾಡಿ ಏನು ಮಾಡ್ತಾರೆ, ಅದೆಲ್ಲ ರೀಲ್ಸ್ ಮಾಡಿಕೊಂಡು ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿದ್ದಾರೆ. ಅದು ನೀವು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ ಅಂತ ಈ ಲಾಗ್ನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಎಲ್ಲ ಆಯಿತು. ಹೊಟ್ಟಿದ್ದೀವಿ, ಕಾರ್ ಹತ್ತಿದ್ದೀವಿ, ಹತ್ಕೊಂಡು ಮನೆಗೆ ಹೋಗಿ ಸೇರ್ಕೊಂತೀವಿ. ಬಾಯ್. ನೆಕ್ಸ್ಟ್ ಎಪಿಸೋಡಲ್ಲಿ ಸಿಗೋಣ. ಗುಡ್ ನೈಟ್. ಟೇಕ್ ಕೇರ್.